ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ 2025-26ನೇ ಸಾಲಿನ ಇಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಎಲ್ಲ ಜಿಲ್ಲೆಗಳಲ್ಲಿರುವಂತಹ ವಿವಿಧ ಆದರ್ಶ ಶಾಲೆಗಳ ಕಟ್ ಆಫ್ ಮಾರ್ಕ್ಸ್ ಹಾಗೂ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನಲ್ಲಿ ಪ್ರಕಟಗೊಳಿಸಲಾಗಿರುತ್ತದೆ. ಇಲ್ಲಿ ತಾವು ಕಟ್ ಆಫ್ ಮಾರ್ಕ್ಸು ಎಷ್ಟು ನಿಂತಿದೆ ಈ ವರ್ಷ, ಎಷ್ಟು ಅಂಕಗಳನ್ನು ಪಡೆದವರು ಈ ಸರಿ ಆಯ್ಕೆ ಆಗಿದ್ದಾರೆ ಅನ್ನೋದನ್ನು ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ. ಮೊದಲು ತಾವು ಏನು ಮಾಡ್ಬೋದು ಅಂದರೆ ಇಲ್ಲಿ ಗೂಗಲ್ನಲ್ಲಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತೇಳಿ ಸರ್ಚ್ ಮಾಡಿ ನಾನು ಆಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುತ್ತೇನೆ, ತಾವು ಕೂಡ ನೋಡಿದ್ದೀರಿ ಅಂತ ಭಾವಿಸ್ತೀನಿ. ಇಲ್ಲಿ ಸ್ಕೂಲ್ ಎಜುಕೇಷನಲ್ಲಿ ಮೊದಲಿಗೆ ತಾವು ಏನು ಮಾಡಬೇಕು ಅಂದರೆ ಇಲ್ಲಿ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯವರ ಅಧಿಕೃತ ವೆಬ್ಸೈಟ್ ಅದು, ಅಲ್ಲಿ ಹೋಗಿ ಚೆಕ್ ಮಾಡ್ತಾ ಹೋಗಬೇಕು. ಇಲ್ಲಿ ಕೆಳಗಡೆ ಏನು ಮಾಡ್ತದಪ್ಪ ಅಂದರೆ ಇಲ್ಲಿ ಇತರ ಮಾಹಿತಿಗಳು ಅಂದರೆ ಇಲಾಖೆಗಳ ಮಾಹಿತಿ ಲಿಂಕ್ಗಳಂತ ಇರ್ತದೆ. ಅಲ್ಲಿ ಆದರ್ಶ ವಿದ್ಯಾಲಯ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಫಸ್ಟಿಗೆ ಒಂದು ಪೇಜ್ ಓಪನ್ ಆಗುತ್ತೆ. ಸೀಟು ಹಂಚಿಕೆ ಪ್ರಕಟಿಸಲಾಗಿದೆ ಅಂತ ಹೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ತಿಳಿಸಿದ್ದೇನೆ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಹೇಳಿ. ಸೀಟು ಹಂಚಿಕೆಯನ್ನು ಏನಿಲ್ಲ, ಸೀಟು ಹಂಚಿಕೆಯನ್ನು ಪರಿಶೀಲಿಸಲು ಸರ್ಚ್ ಲಿಂಕನ್ನು ಓಪನ್ ಮಾಡಿ ಅಂತ ಕೇಳ್ತದೆ. ಆ ಲಿಂಕ್ ಓಪನ್ ಮಾಡಿದ ಕೂಡಲೇ ಅಲ್ಲಿ ಮೊದಲಿಗೆ ತಾವು ತಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು ಹಾಗೂ ಅಥವಾ ಅದು ಇಲ್ಲ ಅಂದರೆ ತಾವು ಶಾರ್ಟ್ಸ್ ನಂಬರು ಮತ್ತು ಅಲ್ಲಿ ಕೋಡ್ ನಂಬರ್ ಹಾಕಿ ತಾವು ಚೆಕ್ ಮಾಡ್ಬೋದು ಸೆಲೆಕ್ಟ್ ಆಗಿದೆಯೋ ಇಲ್ಲೋ ಅಂಥೇಳಿ. ತದನಂತರ ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ತಾವು ಮೊದಲ ಸುತ್ತಿನ ಸೀಟು ಹಂಚಿಕೆಗೆ ಕಟ್ ಆಫ್ ಮಾರ್ಕ್ಸ್, 1ನೇ ಸುತ್ತಿನ ಕಟ್ ಆಫ್ ಮಾರ್ಕ್ಸ್ ಎಷ್ಟಾಗಿದೆ ಅಂಥೇಳಿ ಇಲ್ಲಿ ತಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಕಟ್ ಆಫ್ ಮಾರ್ಕ್ಸ್ ಫಾರ್ ಅಡ್ಮಿಷನ್ ಟು ಆದರ್ಶ ವಿದ್ಯಾಲಯಾಸ್ ಫಾರ್ ದ ಇಯರ್ 2025-2026 ಅಂತಿದೆ. ಇಲ್ಲಿ ಎಲ್ಲ ಜಿಲ್ಲೆಗಳ ಕಟ್ ಆಫ್ ಮಾರ್ಕ್ಸ್ ಕೊಟ್ಟಿರ್ತಾರೆ. ಡಿಸ್ಟಿಕ್ ಕೋಡ್ ಆಗಿರ್ಬೋದು, ತಾಲೂಕು ಕೋಡ್ ಆಗಿರ್ಬೋದು, ಇಲ್ಲಿ ಎಲ್ಲ ಕಾಸ್ಟ್ಗಳು ಕೊಟ್ಟಿದ್ದಾರೆ. ಗ್ರೂಪ್ GM ಆಗಿರ್ಬೋದು, SC ಆಗಿರ್ಬೋದು, ST, C1 ಕ್ಯಾಟಗರಿ 1, 2A ಆಗಿರ್ಬೋದು, 2B, 3A, 3B ಕೊಟ್ಟಿದ್ದಾರೆ. ಇಲ್ಲಿ ಅದರ್ಸ್ ಅಂತ ಇರುತ್ತೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂತ ಇರುತ್ತೆ, ಕನ್ನಡ ಮೀಡಿಯಮ್, ಫೀಮೇಲ್ ಅಂತ ಇರ್ತದೆ. ಇಲ್ಲಿ ಎಲ್ಲ ಜಿಲ್ಲೆಗಳದ್ದಿದೆ, ತಾವು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು. ಒಟ್ಟು ಇಲ್ಲಿ 74 ಪೇಜ್ಗಳಿವೆ. ಒಟ್ಟು 74 ಹಿಂದುಳಿದ ತಾಲೂಕುಗಳಲ್ಲಿರುವಂತಹ ಆದರ್ಶ ವಿದ್ಯಾಲಯಗಳದ ಕಟ್ ಆಫ್ ಮಾರ್ಕ್ಸ್ ಇದಾಗಿರುತ್ತೆ. ತಾವೆಲ್ಲ ಈ PDF ಬೇಕಾದರೆ ನನಗೆ ಇಲ್ಲಿ ತಾವು ಏನು ಮಾಡ್ಬೋದು ಅಂದರೆ ಕಮೆಂಟ್ ಮಾಡಿ ತಮಗೆ ಆ PDF ನಾನು ಕಳಿಸ್ತೀನಿ. ತಾವು ಇಲ್ಲಿ ಚೆಕ್ ಮಾಡ್ತಾ ಹೋಗಿ ತಮ್ಮ ಮಗ ಅಥವಾ ಮಗಳು ಈ ಆದರ್ಶ ವಿದ್ಯಾಲಯ ಪರೀಕ್ಷೆಯನ್ನು ಬರೆದಿದ್ದರೆ ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ, ಈಗಾಗಲೇ ಪಡೆದ ಅಂಕಗಳನ್ನು ಚೆಕ್ ಮಾಡೋದಕ್ಕೆ ಒಂದು ಲಿಂಕ್ ಇದೆ. ಅದನ್ನು ಲಿಂಕಲ್ಲಿ ಚೆಕ್ ಮಾಡಿಕೊಂಡ್ರೆ ತಮ್ಮ ಅಂಕಗಳು ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಪ್ರತಿ ಜಿಲ್ಲೆಯಲ್ಲಿರುವಂತಹ ಆದರ್ಶ ವಿದ್ಯಾಲಯಗಳಲ್ಲಿ ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ನಿಂತಿದೆ ಅಂತ ಇಲ್ಲಿ ಕೊಟ್ಟಿರ್ತಾರೆ. ತಾವು ಚೆಕ್ ಮಾಡ್ತಾ ಹೋಗಿ ಸೆಲೆಕ್ಷನ್ ಆಗಿದ್ದರೆ ಸೆಲೆಕ್ಷನ್ ಲಿಸ್ಟನ್ನು ಕೂಡ ತಾವು ಚೆಕ್ ಮಾಡ್ಬೋದು. ತಮ್ಮ ಶಾರ್ಟ್ಸ್ ನಂಬರ್ ಆಗಿರ್ಬೋದು, ಅದೇ ರೀತಿಯಾಗಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು ಮತ್ತು ಅದರೊಂದಿಗೆ ಇಲ್ಲಿ ಸೆಕ್ಯೂರಿಟಿ ಕೋಡ್ ಹಾಕಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಈ ಮೊದಲ ಲಿಸ್ಟಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತೀನಿ. ಮತ್ತು ಇನ್ನು ಈ ಅಡ್ಮಿಷನ್ ಮಾಡಲಿಕ್ಕೆ ಮೇ 29ರವರೆಗೂ ಅವಕಾಶ ಕೊಡಲಾಗಿರ್ತದೆ. ಎಲ್ಲ ದಾಖಲೆಗಳನ್ನು ತಾವು ಹೋಗಿ ಆ ಇದು ಆದರ್ಶ ವಿದ್ಯಾಲಯ ಶಾಲೆಗೆ ಹೋಗಿ ತಾವು ಅಡ್ಮಿಷನನ್ನು ಮಾಡ್ಬೋದು. ತಡ ಮಾಡಬೇಡಿ. ತಾವು ಕೂಡ ಈ ಲಿಸ್ಟನ್ನು ಚೆಕ್ ಮಾಡ್ತಾ ಹೋಗಿ ಇನ್ನೊಂದು ಸಾರಿ ಎಷ್ಟು ಅಂಕಗಳಿಗೆ ನಿಂತಿದೆ ಅಂತೇಳಿ ಗೊತ್ತಾಗ್ತಾ ಹೋಗ್ತದೆ. ಅದರ್ಸ್ ಅಂದರೆ ಇಲ್ಲಿ ಜನರಲ್ ಮೆರಿಟ್ ಅಂತ ಅನ್ಕೋಬೇಕು. ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ವಿಶೇಷ ಚೇತನರು ಮತ್ತು ಕನ್ನಡ ಮಾಧ್ಯಮ ಹಾಗೂ ಇಲ್ಲಿ ಮಹಿಳಾ ಅಭ್ಯರ್ಥಿ ಅಂತ ಸಪ್ರೇಟ್ ಇರ್ತದೆ. ತಾವೆಲ್ಲವನ್ನು ಸಂಪೂರ್ಣ ಚೆಕ್ ಮಾಡ್ಕೊಳ್ಬೋದಾಗಿರುತ್ತದೆ. ಧನ್ಯವಾದಗಳು.